1906 ಜುಲೈ 23. ತಂದೆ ಪಂಡಿತ್ ಸೀತಾರಾಮ್ ತಿವಾರಿ, ತಾಯಿ ಜಗರಾಣದೇವಿಗೆ ಗಂಡು ಮಗುವೊಂದು ಜನಿಸಿತು. ಅವನೇ ಚಂದ್ರಶೇಖರ ಶರ್ಮ. ಬಾಲ್ಯದಿಂದಲೇ ಚುರುಕಾಗಿದ್ದ ಚಂದ್ರಶೇಖರ ಶರ್ಮ ಕಾಡುಗಳಲ್ಲಿ ತಿರುಗಾಡುವುದು, ತೋಟಗಳಲ್ಲಿ ನುಗ್ಗಿ ಹಣ್ಣು ಹಂಪಲುಗಳನ್ನು ಕದ್ದಿ ಪರಾರಿಯಾಗುವುದು ಅದೇ ಅವನ ದಿನಚರಿಯಾಗಿತ್ತು. ಹೀಗೆ ಇದ್ದಾಗ ಒಂದು ದಿನ ಬ್ರಿಟಿಷರ ಮೆರವಣಿಗೆಗೆ ಎದುರಾಗಿ ಭಾರತದ ಚಳುವಳಿಗಾರರ ಮೆರವಣಿಗೆ ಎದುರು ಬಂತು. ಬ್ರಿಟಿಷರು ಅದನ್ನು ಕಂಡು ಚಳುವಳಿಗಾರರಿಗೆ ಹೊಡೆಯುತ್ತಿದ್ದರು. ಅಲ್ಲೇ ನೋಡುತ್ತಾ ನಿಂತಿದ್ದ ಚಂದ್ರಶೇಖರ್ ಶರ್ಮ ತನ್ನ ಕೈಯಲ್ಲಿದ್ದ ಧ್ವಜವನ್ನು ಪಕ್ಕದವನಿಗೆ ಕೊಟ್ಟು ಅಲ್ಲೇ ಬಿದ್ದಿದ್ದ ಕಲ್ಲನ್ನು ತೆಗೆದು ಬ್ರಿಟಿಷರ ಮೇಲೆ ಎಸೆಯುತ್ತಾನೆ. ಆ ಕಲ್ಲು ಬೀಸಿದ ರಭಸ ಹೇಗಿತ್ತು ಎಂದರೆ ಗುಂಡಿನಂತೆ ಹೋಗಿ ಬ್ರಿಟಿಷರ ಮೇಲೆ ಬಡಿಯುತ್ತದೆ. ಕೂಡಲೇ ಅವನನ್ನು ಹಿಡೀರಿ ಎಂದು ಆದೇಶ ನೀಡುತ್ತಾರೆ. ನಂತರ ಬಂಧಿಸಿದ ಚಂದ್ರಶೇಖರ್ ಶರ್ಮರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸುತ್ತಾರೆ. ಮ್ಯಾಜಿಸ್ಟ್ರೇಟರು ನಿನ್ನ ಹೆಸರು ಏನೆಂದು ಕೇಳಿದಾಗ ಅತ್ತಿಂದಿತ್ತ ಸುಮ್ಮನೆ ನೋಡುತ್ತಾ ನಿಂತಿದ್ದ ಚಂದ್ರಶೇಖರ್ ಶರ್ಮ ಜೋರಾಗಿ ನನ್ನ ಹೆಸರು ಆಜಾದ್ ಎಂದು ಹೇಳುತ್ತಾನೆ. ನಿನ್ನ ತಂದೆಯ ಹೆಸರೇನು ಎಂದಾಗ ಸ್ವಾಧೀನತೆ ಎಂದು, ನಿನ್ನ ಮನೆಯಲ್ಲಿ ಎಂದು ಕೇಳಿದಾಗ ಸೆರೆಮನೆ ಎಂದು ಉತ್ತರಿಸಿದ. ಏನು ನಿನ್ನ ಕೆಲಸ ಎಂದು ಕೇಳಿದಾಗ ಇಂಗ್ಲಿಷರನ್ನು ಭಾರತದಿಂದ ಹೊರಗಟ್ಟುವುದು, ಇದು ನನ್ನ ಕೆಲಸ ಎಂದ. ಈ ಮಾತನ್ನು ಕೇಳಿದ ಮ್ಯಾಜಿಸ್ಟ್ರೇಟರು ಚಂದ್ರಶೇಖರ್ ಶರ್ಮರಿಗೆ 12 ಚಡಿ ಏಟನ್ನು ನೀಡಲು ಹೇಳುತ್ತಾರೆ. ಚಂದ್ರಶೇಖರ್ ಶರ್ಮ ತನ್ನ 14ನೇ ವಯಸ್ಸಿಗೆ 12 ಚಡಿ ಏಟು ತಿಂದರು. ಪ್ರತಿ ಚಡಿ ಏಟಿಗೂ ಭಾರತ್ ಮಾತಾ ಕಿ ಜೈ ಎಂದು ಕೂಗುತ್ತಿದ್ದರು. ಕಾರಾಗೃಹದಿಂದ ಹೊರಬಂದ ಚಂದ್ರಶೇಖರ್ ಶರ್ಮ ಮೇಲೆ ರಕ್ತ ಹೆಪ್ಪುಗಟ್ಟಿದ್ದವು. ಹಾಗೆ ಹೊರಬಂದರೆ ಅಪಾರ ಜನಗಳು. ಅಲ್ಲಿ ಅವರು ಒಂದು ಮಾತನ್ನು ಹೇಳುತ್ತಾರೆ, ಶತ್ರುಗಳ ಗುಂಡುಗಳನ್ನು ನಾನು ಎದುರಿಸುತ್ತೇನೆ, ಸ್ವತಂತ್ರನಾಗಿಯೇ ಬದುಕುತ್ತೇನೆ, ಸ್ವತಂತ್ರನಾಗಿಯೇ ಮಡಿಯುತ್ತೇನೆ ಎಂದು. ಯಾವುದೋ ಒಂದು ಕುಗ್ರಾಮವೊಂದರಲ್ಲಿ ಚಂದ್ರಶೇಖರ್ ಶರ್ಮನೆಂದು ಜನ್ಮ ತಾಳಿದ. ಆದರೆ ಅಂದಿನಿಂದ ಚಂದ್ರಶೇಖರ ಆಜಾದ್ ಆಗಿ ಹೋದ.